ಏನ್ ಹೇಳೋದು? ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇದೆ ರಾಜ್ಯದಲ್ಲಿ. ಏನ್ ಮಾಹಿತಿ ಬಂದಿದೆ? ನನಗೇನು ಮಾಹಿತಿ ಇಲ್ಲ. ಇಷ್ಟ ಆದ್ರೂ ಇಲ್ಲದೆ ಇಲ್ಲ, ನನಗೇನು ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ನಾನು ಕೇಳಿ ತಿರ್ಗಾ ಅದೇ ಹಳೆ ರೆಕಾರ್ಡ್ ಹಾಕ್ತೀನಿ ಅಷ್ಟೇ. ಅದನ್ನ ಬಿಟ್ರೆ ನನಗೆ ಈ ರೆಕಾರ್ಡ್ ನಮ್ಗೇನೋ ಗೊತ್ತಿದ್ರೆ ನೋಡ್ತೀನಿ. ನಿಮ್ಮನ್ನ ನೋಡೇ ನಾನು ನೋಡ್ತೀನಿ, ತಿಳ್ಕೊಂತ ಇರೋದು. ಬೇರೆ ಡೆವಲಪ್ಮೆಂಟ್ ನನಗೇನು ಗೊತ್ತಿಲ್ಲ. ಈಗ ಕಾನ್ಸ್ಟಿಟ್ಯೂನ್ಸಿ ಹೋಗ್ತಾ ಇದೆ. ನಾಳೆ ಏನೋ ರಾಜೀನಾಮೆ ಕೊಡ್ತಾರೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ. ಯಾಕೆ ಕೊಡ್ತಾರೆ ಗೊತ್ತಿಲ್ಲ ನನಗೆ, ಏನೋ ಗೊತ್ತಿಲ್ಲ, ಐಡಿಯಾ ಇಲ್ಲ ನನಗೆ. ನಾನು ನಿನ್ನೆಲ್ಲ ಕಾನ್ಸ್ಟಿಟ್ಯೂನ್ಸಿ ಒಂದು 8 ಕಾರ್ಯಕ್ರಮ ಇದ್ದೆ, ಗೊತ್ತಿಲ್ಲ ಸರ್. ಅದ್ರ ಬಗ್ಗೆ ನನಗೆ ಚರ್ಚೆ ಆಗಿದೆ. ನೀವು ಚರ್ಚೆ ಮಾಡ್ತಾ ಇದ್ದೀರ, ಯಾರನ್ನ ಏನೋ ಚರ್ಚೆ ಆಗಿದೆ ಅಂತ ಹೇಳಿದ್ರ? ಯಾರು ಮುಖ್ಯಮಂತ್ರಿ ಆಗ್ತಿರೋದು ಖುಷಿ ಆಗ್ತಾ ಇದೆ ಒಳಗೊಳಗೆ ಅಂತ ವಾಸನ. ಇಲ್ಲ, ನನಗೆ ಮುಖ್ಯಮಂತ್ರಿ ಅವರಾದ್ರೇನು ಇವರಾದ್ರೇನು ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ ಅಷ್ಟೇ. ನನಗೆ ಇಬ್ರು ಚೆನ್ನಾಗವ್ರೆ. ಇಷ್ಟು ದಿನದ ಹೋರಾಟಕ್ಕೆ ಫಲ ಸಿಗ್ತದೆ. ಯಾರು ಹೋರಾಟ ಮಾಡಿದ್ರು? CLP ಮೀಟಿಂಗ್ ಏನು ಕರ್ತಾರ? ಇಲ್ಲ, ಏನು ಕರೆದಿಲ್ಲ. ಕರೆದಿದ್ರೆ ನನಗೆ ಮೆಸೇಜ್ ಬಂದಿರೋದು, ಇಲ್ಲ ಫೋನ್ ಹಾಕಿರೋದು, ಆತರ ಏನು ಡೆವಲಪ್ಮೆಂಟ್ ಆಗಿಲ್ಲ. ನಿಮ್ಮ ಮೀಡಿಯಾದಲ್ಲಿ ಆಗ್ತಾ ಇತ್ತು ಡೆವಲಪ್ಮೆಂಟ್ ಅಷ್ಟೇ. ನಾನು ಫ್ರಾಂಕ್ ಆಗಿ ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ. ಪದಗ್ರಹಣ ಯಾವಾಗ ಸರ್? ಗೊತ್ತಿಲ್ಲ, ನನಗೇನು ಗೊತ್ತು. ಅಲ್ಲ, ಈಗ ಡೆಲ್ಲಿಗೆ ಹೋಯ್ತಲ್ಲ, ಯಾರೋ ಕಾಲ್ ಮಾಡಿದ್ರು ಮಾಹಿತಿ ತಿಳ್ಕೊಂತೀನಿ. ಏನ್ ಬಂತು ಮಾಹಿತಿ? ನಾನು ಮಾಡಕ್ ಹೋಗಿದ್ದೆ, ಈ ಕಾರ ಕುತ್ಕೊಂಡ್ ಮಾಡ್ತೀನಿ. ಇಲ್ಲ ಸರ್, ಕೊಟ್ರೆ ಆಗ್ಬೋದು. ನೋಡಿ ಸರ್, ಯಾವುದೇ ಒಬ್ಬ ಪೊಲಿಟಿಷಿಯನ್ ನಾಯಕರಾದವರು ಅವ್ರ ಮೈಂಡ್ ಅಲ್ಲಿ ಏನೋ ಒಂದು ಫಿಕ್ಸ್ ಮಾಡ್ಕೊಂತಾರೆ. ಆ ಫಿಕ್ಸ್ ಮಾಡ್ಕೊಂಡ್ರೆ ಅದನ್ನ ಯಾರು ಹೋಗಿ ಎಷ್ಟೇ ಫೋರ್ಸ್ ಹಾಕಿರೋದೇ ಅವರೇ ಆಗ್ತಾರೆ. ಈಗ ನಾನು ತಾಲೂಕಿಗೆ MLA ಆದ್ರೆ ಇಂಥರ್ನಿ ಇದ್ ಮಾಡ್ಬೇಕು ನಾನು ಫಸ್ಟ್ ಫಿಕ್ಸ್ ಮಾಡ್ಕೊಂತೀನಿ ಮೈಂಡಾಗೆ. ಅದಾದ್ಮೇಲೆ 100 ಜನ ಬಂದು ನನಗೆ ಒತ್ತಡ ಹಾಕಿರು, ನಾನು ಏನ್ ಮಾಡ್ಬೇಕು ಅದೇ ಮಾಡ್ತೀನಿ. ಹಂಗೆ ಅವರು ಅಷ್ಟೇ ಲೀಡರ್ಗಳು ಇರ್ತಕ್ಕಂಥವ್ರು ಯಾರನ್ನ ಮಾಡ್ಬೇಕು ಅನ್ನೋದು. ಈಗ ಸಪೋಸ್ ಮಂತ್ರಿಮಂಡಲ ವಿಸ್ತರಣೆ ಆಯ್ತು ಅಂತ ಇಟ್ಕೊಳ್ಳಿ, ಯಾರನ್ನ ಮಾಡ್ಬೇಕು ಅಂತ ಅವ್ರ ಮೈಂಡಾಗಿ ಇಟ್ಕೊಂಡಿರ್ತಾರೆ, ಅವ್ರನ್ನೇ ಮಾಡೋದು. ಇದು ಹಂಗೆ, ನಮ್ದು ಕೂಡ ಹಂಗೆ. ಅವಕಾಶ ಇದ್ರೆ ಮಾಡ್ಬೇಕು ಅಂತ ಅವ್ರಿಗೆ ಮನಸ್ಸಲ್ಲಿದ್ರೆ ಮಾಡ್ತಾರೆ, ಇಲ್ದಿದ್ರೆ ಇಲ್ಲ. ಯಾರ್ತವ ನಾನು ಎಲ್ಲೂ ಯಾರ್ದು ಒಪ್ಪಂದ ಮಾಡ್ಕೊಂಡು ಎಲ್ಲೂ ಹೋಗಲ್ಲ. ನಾನು ಕಾಂಗ್ರೆಸ್ಗೆ, ನಾನು ಸ್ವತಃ ಕಾಂಗ್ರೆಸ್ಗೆ ಹೋಗಿದ್ದಂಥದ್ದು. ನನಗೆ ಅಲ್ಲಿ ಬೇಜಾರಾಗಿದ್ದರಿಂದ ಕಾಂಗ್ರೆಸ್ಗೆ ಹೋಗಿದ್ದಂಥದ್ದು. ಅಳದಿದ್ರೆ ಅಮ್ಮನೂ ಹಾಲ್ಕೊಳ್ಳಲ್ಲ ಅಲ್ವಾ? ತಾವು ಅಪೀಲೇ ಮಾಡದೇ ಇದ್ರೆ ಹೇಗೆ ಅಂತ? ಸರ್, ಅಪೀಲ್ ಮಾಡಲ್ಲ ಅಂತ ಏನಿಲ್ಲ, ಅಲ್ಲೆಲ್ಲ ಅಪೀಲ್ ಮಾಡಲ್ಲ ಅಂತ ಇಲ್ಲ. ನಾನು ಎಲ್ಲಿ ಹೆಂಗ್ ಯಾವಾಗ ಅಪೀಲ್ ಮಾಡ್ಬೇಕು ಅವಾಗ ಮಾಡಿದೀನಿ. ಅದು ಮುಂದೆ ಅವರು ಏನ್ ಡಿಸಿಷನ್ ತಗೊಬೇಕು ಅವ್ರು ತಗೊಂತಾರೆ. ನನ್ನ ಅಪೀಲ್ ಏನಿದೆಯೋ ಅಪೀಲ್ ಅವ್ರ ಹತ್ರ ನಾನು ಏನ್ ಪ್ರಸ್ತಾಪ ಮಾಡ್ಬೇಕು ಆ ಪ್ರಸ್ತಾಪ ಮಾಡಿದ್ದೀನಿ. ಹೈಕಮಾಂಡ್ ಲೆವೆಲ್ ಅಲ್ಲ ಅಥವಾ ರಾಜ್ಯ ಮಟ್ಟದ ಯಾರ್ ಲೆವೆಲ್ ಮಾಡಿದ್ರೆ ಏನು ನಡೀತದೋ ಆ ಲೆವೆಲ್ಗೆ ಮಾತಾಡಿದ್ವಿ. ಗೊತ್ತಿಲ್ಲ. ನಂಬಿಕೆ ಇದೆ, ಒಳ್ಳೇದಾಗುತ್ತೆ. ನನಗಿಲ್ಲಪ್ಪ, ನನಗೆ ಶಾಸ್ತ್ರದ ಮೇಲೆ ನಂಬಿಕೆ ಇಲ್ಲ. ಸಿದ್ದರಾಮಯ್ಯ ಅವರು ಹೇಳ್ತಾರೆ ಇನ್ನು ಮುಂದಿನಲ್ಲಿ ಕೊಡ್ತೀವಿ ರಾಜೀನಾಮೆ ಅಂತ ಹೇಳೋರೆ ಸಿದ್ದರಾಮಯ್ಯ ಅವರು. ಎಲ್ಲಿ ಹೇಳೋರೆ? ನಾಳೆ ಹೇಳ್ತೀನಿ ಅಂತ ಹೇಳೋರೆ. ನೋಡಿ, ಈಗ ಗಜೇಂದ್ರ ಹೇಳಿದ್ದು. ಈಗ ಗಜೇಂದ್ರನ್ ಕೇಳಿದೆ, ನನಗೆ ಏನಪ್ಪ ಗಜೇಂದ್ರ, ನಾನು ಗಜೇಂದ್ರನ್ ಕೇಳಿ ಹೇಳಿದ್ದಷ್ಟೇ, ನಾನೇನು ಹೇಳಿಲ್ಲ. ನನಗೇನು ಗೊತ್ತಿಲ್ಲ. ಬೆಳಗಿಂದ ಜನ ಮಾತಾಡಿಸದೆ ಹೋದೆ, ಸ್ನಾನ ಮಾಡ್ಕೊಂಡು ಹೀಗೆ ಬರ್ತಾ ಇದ್ದೆ. ಅಷ್ಟೊಂದು ರಹಸ್ಯ ಏನು ಸರ್? ಏನು ರಹಸ್ಯ ಅಲ್ಲ, ಗೊತ್ತಿದ್ರೆ ಪದಗ್ರಹಣ ಯಾವತ್ತು ಗೊತ್ತಿಲ್ಲ. ಅದು ಗೊತ್ತಿಲ್ಲ. DKಶಿ ಪದಗ್ರಹಣ ನಿಮಗೆ ಗೊತ್ತಿದೆ ಸರ್? ಅದು ಗೊತ್ತಿಲ್ಲ. ನವೀನ್ಕೆರೆ ಮಠಕ್ಕೆ ಬರ್ತಾರೆ ಮಾಹಿತಿ ಇಲ್ಲ, ಬರಂಗಿದ್ರೆ ನನಗೆ ಫೋನ್ ಹಾಕರು, ತರ ಏನಿಲ್ಲ. ಆಪ್ತ ವಲಯದಲ್ಲಿ ಗುರುಸ್ಕೊಂಡಿದ್ರೆ DKಶಿಗೆ? ಇಲ್ಲ, ನನಗೆ ಇಬ್ರು ಆಪ್ತ್ರೆ. ಇಬ್ರು ನಾನು ಮುಖಂಡ್ರೆ, ಸಿದ್ದರಾಮಣ್ಣನು ಮುಖಂಡ್ರೆ, DK ಅವರು ಮುಖಂಡ್ರೆ. ಇದೆಲ್ಲ ಬೆಳವಣಿಗೆ ಕಾಂಗ್ರೆಸ್ ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್ ಏನಾಗೈತೆ ಅಂತ ಗೊತ್ತಿಲ್ಲ ಬೆಳವಣಿಗೆ. ದೆಹಲಿಯ ಬೆಳವಣಿಗೆ ಒಂದು ಚಾನ್ಸ್ ಸಿಗಬೇಕಿತ್ತು ಸರ್. DKಶಿ ಅವರು ಒಂದು ಸಿಗಬೇಕಿತ್ತು, ಚಾನ್ಸ್ ಸಿಕ್ಕಿದೆ. ಏನು ಅವರಲ್ಲಿ ಏನೇನು ಒಡಂಬಡಿಕೆ ಆಗಿತ್ತು ಗೊತ್ತಿಲ್ಲ. ಹೈಕಮಾಂಡ್ ಅಲ್ಲ, ಈಗ ಚಾನ್ಸ್ ಒಂದು ಸಿಗಬೇಕಿತ್ತು, ಸಿಕ್ಕಿದೆ ಅಂತ ಗೊತ್ತಿಲ್ಲ. ಸರ್, ವೈಯಕ್ತಿಕ ಅಭಿಪ್ರಾಯ, DKಶಿ ಅವರಿಗೆ ಪೊಲೀಸ್ ಸಿಗ್ಬೇಕಿತ್ತು ಸರ್. ಅವರು ಮೊದ್ಲಿಂದ ಕಾಂಗ್ರೆಸ್ ಪಕ್ಷದ ಹೋರಾಟ ಮಾಡ್ಕೊಂಡ್ ಬಂದವ್ರೆ. ಪ್ರತಿಯೊಬ್ಬ ಯಾರೇ ಲೀಡರ್ ಆದನು ಇಷ್ಟೆಲ್ಲ ಹೋರಾಟ ಮಾಡ್ತಾನೆ ಅಂದ್ರೆ ಅವ್ರು ಅಲ್ಟಿಮೇಟ್ ಆಗಿ ಏನಾರ ಒಂದು ಆಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಮಾಡಿರ್ತಾರೆ. ಈಗ ಪಕ್ಷ ಸಿದ್ದರಾಮಯ್ಯವ್ರಿಗೂ ಮುಕ್ತವಾಗಿ 8 ವರ್ಷಗಳ ಕಾಲ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂತ ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೂ ಆಗ್ಬೇಕು ಅನ್ನೋ ಆಸೆ ಇರುತ್ತೆ.
ಅದೇ ಇಂಟೆನ್ಷನ್ ಇಟ್ಕೊಂಡು ಹೋರಾಟ ಮಾಡೋರೆ. ಲಾಸ್ಟ್ ಟೈಮ್ ಇಬ್ರು ಸಮಾನವಾಗಿ ಹೋರಾಟ ಮಾಡಿದ್ರು ಒಂದು ಪಕ್ಷ ಅಧಿಕಾರಕ್ಕೆ ಬರಕ್ಕೆ. ಅದರಿಂದ ಅವರವರಲ್ಲಿ ಏನೋ ಒಡಂಬಡಿಕೆ ಇರುತ್ತೆ, ಅದ್ರ ಪ್ರಕಾರ ಏನಾಗಬೇಕು ಅದಾಗುತ್ತೆ. ನ್ಯಾಯಯುತವಾಗಿ ಕೊಡ್ಬೇಕು ಅಂತ ಹೇಳಿ. ನಾನೇನು ಹೇಳಿಲ್ವಲ್ಲ ಹಂಗೆ, ಅಲ್ಲ ಕೊಡ್ಬೇಕು ಅಂತ. ನಾನು ಹೇಳಿಲ್ವಲ್ಲ. ಗೊತ್ತಿದ್ದು ಕೂಡ ಇಬ್ರದ್ದು ಮಧ್ಯದಲ್ಲಿ ಪರಮೇಶ್ವರ್ ಹೆಸರು ಯಾಕೆ ಸರ್ ಪ್ರಸ್ತಾಪ ಮಾಡಿದ್ರಿ? ಯಾರು ಪ್ರಸ್ತಾಪ ಮಾಡಿದ್ರು? ಸಿಎಂ ಆದ್ರೆ ನೀವು ಕೇಳಿರಿ, ಹೇಳಿದೆ ಪರಮೇಶ್ವರ ಆದ್ರೆ ಸಂತೋಷನ ಅಂತ. ಸಂತೋಷ ಪಡ್ತೀನಿ, ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯರಾದ್ರೆ ಸಂತೋಷ ಪಟ್ಟೆ ಪಡ್ತೀನಿ ಅಂತ ಹೇಳಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ಹೋಗ್ತೀರಾ ಸರ್ ನಾಳೆ ಕಾವೇರಿ ಎಲ್ಲೂ ಸಿಎಂಪಿ ಮೀಟಿಂಗ್ ಏನು ಕರೆ ಏನು ಬಂದಿಲ್ಲ. ಕರೆ ಬಂದಿದ್ರೆ ಓದೇ ಹೋಗ್ತೀವಿ. ಕರೆ ಬಂದಿಲ್ಲ ಇನ್ನು. ರಾಜಣ್ಣ ಅವ್ರು ಹೇಳಿದ್ದು ಮೊದಲು ಪರಮೇಶ್ವರ್ ಅವ್ರಿಗೆ ಕೂಲಿ ಕೊಟ್ಟು ಆಮೇಲೆ ಡಿಕೆಶಿ ಗೊತ್ತಿಲ್ಲ ಸರ್, ಇನ್ನೊಬ್ಬರ ಅಭಿಪ್ರಾಯ ನನ್ನ ಯಾಕೆ ಕೇಳ್ತೀಯ? ನನ್ನ ಅಭಿಪ್ರಾಯ ನಂದು, ಅವರ ಅಭಿಪ್ರಾಯ ಅವ್ರದ್ದಷ್ಟೇ. ಓಕೆ ಸರಿ ಸರ್. ಥ್ಯಾಂಕ್ ಯು.